ಹಾಯ್ ಫ್ರೆಂಡ್ಸ್, ಡಾಕ್ಟರ್ ಜೋಸೆಫ್ ಮರ್ಫಿ ಅವ್ರು ಬರ್ತಿರೋ ದ ಪವರ್ ಆಫ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ಬುಕ್ನಾನೇ ಚಾಪ್ಟರ್ ವೈಸ್ ಡೀಟೇಲ್ಡ್ ಆಗಿ ನೋಡ್ತೀವಿ. ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಪವರ್ ಏನು ಅಂತ ಈ ಬುಕ್ಕಲ್ಲಿ ಡೀಟೇಲ್ಡ್ ಆಗಿ ಕೊಟ್ಟಿರ್ತಾರೆ. ಡಾಕ್ಟರ್ ಜೋಸೆಫ್ ಮರ್ಫಿ ಐರಿಷ್ ಆಥರ್. ಇವ್ರಿಗೆ ರಿಲಿಜಿಯಸ್ ಸೈನ್ಸ್ ಆ್ಯಂಡ್ ಡಿವೈನ್ ಸೈನ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇದೆ. ಇವರು ಬರೆದಿರೋ ಎಲ್ಲ ಬುಕ್ಸ್ನು ಸೈಕಾಲಜಿ ರಿಲೇಟೆಡ್ ಆಗೇ ಇರುತ್ತೆ. ನಮ್ಮ ಮೈಂಡ್, ಲಾ ಆಫ್ ಅಟ್ರಾಕ್ಷನ್ ಇದರ ರಿಲೇಟೆಡ್ ಆಗಿನೇ ಇವರ ಎಲ್ಲ ಕಂಟೆಂಟ್ಸ್ನೂ ಇರುತ್ತೆ. ಇವರ ಬುಕ್ಸ್ಗೆ ಫ್ಯಾನ್ ತುಂಬ ಜಾಸ್ತಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಕಂಟೆಂಟ್ಸ್ನ ಅವ್ರ ಬುಕ್ಕಲ್ಲಿ ಬರೆದಿರ್ತಾರೆ. ಅದೇ ರೀತಿಯೇ ದ ಪವರ್ ಆಫ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ಬುಕ್ನು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ಬುಕ್ನ ಕಂಪ್ಲೀಟ್ ಚಾಪ್ಟರ್ಸಿಂದ ಖಂಡಿತ ನಿಮಗೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಪವರ್ ಏನು ಅಂತ ತಿಳ್ಕೊಳ್ಬೋದು ಆ್ಯಂಡ್ ಅದನ್ನ ಕಂಟ್ರೋಲ್ ಮಾಡೋದು ಸಹ ಕಲ್ತ್ಕೊಳ್ತೀರಾ. ಸೊ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಮಿಸ್ ಮಾಡದೆ ನನ್ನ ಎಲ್ಲ ವೀಡಿಯೋಸ್ಗೂ ಲೈಕ್ ಮಾಡಿ, ಅದು ತುಂಬ ಜನರಿಗೆ ರೀಚ್ ಆಗೋಕ್ಕೆ ಸಪೋರ್ಟ್ ಮಾಡಿ. ನಾವು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆಥರ್ ಮರ್ಫಿ ಈ ಬುಕ್ನ 20 ಚಾಪ್ಟರ್ಸ್ ಆಗಿ ಬರೆದಿದ್ದಾರೆ. ನಾನು ಒಂದೊಂದು ಚಾಪ್ಟರ್ಸ್ ನಾನು ಸಪ್ರೇಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇ ಚಾಪ್ಟರ್ ಶುರು ಮಾಡೋಕ್ಕಿಂತ ಮುಂಚೆ ಆಥರ್ ಮರ್ಫಿ ಇಂಪಾರ್ಟೆಂಟ್ ಆದ 10 ವಿಷಯಗಳ ಬಗ್ಗೆ ಹೇಳಿದ್ದಾರೆ. ಅದು ಏನು ಅಂತ ನೋಡೋಣ. ಮೊದಲನೇದು, ಈ ಬುಕ್ ನಿಮ್ಮ ಲೈಫಲ್ಲಿ ಹೇಗೆ ಮಿರಾಕಲ್ ಮಾಡುತ್ತೆ ಅಂತ ಹೇಳಿರ್ತಾರೆ. ಈ ಪ್ರಪಂಚದಲ್ಲಿರೋ ಮೆನ್ ಆ್ಯಂಡ್ ವಿಮೆನ್ನ ಲೈಫಲ್ಲಿ ತುಂಬ ಮಿರಾಕಲ್ಸ್ ಆಗಿರೋದನ್ನು ನಾನು ನೋಡಿದ್ದೀನಿ. ನೀವು ಯಾವಾಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಪವರ್ನ ಯೂಸ್ ಮಾಡ್ತೀರೋ ಆವಾಗಲೇ ನಿಮ್ಮ ಲೈಫಲ್ಲಿ ಮಿರಾಕಲ್ಸ್ ಆಗುತ್ತೆ. ಈ ಬುಕ್ಕಲ್ಲಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಬಗ್ಗೆ, ಅದರ ಪವರ್ನ ಬಗ್ಗೆ ಆ್ಯಂಡ್ ಅದನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ಇರುತ್ತೆ. ಸೊ ಖಂಡಿತ ಈ ಬುಕ್ ನಿಮ್ಮ ಲೈಫಲ್ಲಿ ಮಿರಾಕಲ್ ಮಾಡುತ್ತೆ ಅಂತ ಆಥರ್ ಹೇಳಿದ್ದಾರೆ. ಎರಡನೇದಾಗಿ ಕೆಲವು ಕ್ವೆಶನ್ಸ್ನ ಕೇಳ್ತಾರೆ. ಯಾಕೆ ಒಬ್ಬ ವ್ಯಕ್ತಿ ದುಃಖದಲ್ಲಿರ್ತಾನೆ, ಇನ್ನೊಬ್ಬ ಖುಷಿಯಾಗಿರ್ತಾನೆ? ಯಾಕೆ ಒಬ್ಬ ರಿಚ್ ಆಗಿ ಜಾಲಿಯಾಗಿ ಬದುಕ್ತಿದ್ದಾನೆ? ಯಾಕೆ ಇನ್ನೊಬ್ಬ ಬಡವನಾಗಿ ಕಷ್ಟದಲ್ಲಿ ಬದುಕ್ತಿದ್ದಾನೆ? ಯಾಕೆ ಒಬ್ಬ ಭಯದಲ್ಲಿ ಜೀವಿಸ್ತಿದ್ದಾನೆ, ಇನ್ನೊಬ್ಬ ಭಯ ಇಲ್ಲದೆ ನಂಬಿಕೆಯಿಂದ ಬದುಕ್ತಿದ್ದಾನೆ? ಯಾಕೆ ಒಬ್ಬನಿಗೆ ಒಳ್ಳೆ ಲಕ್ಸುರಿಯಸ್ ಆದ ಮನೆ ಇದೆ, ಇನ್ನೊಬ್ಬನಿಗೆ ಮನೆಯೇ ಇಲ್ಲ? ಯಾಕೆ ಒಬ್ಬ ಯಾವಾಗಲೂ ಸಕ್ಸಸ್ ಆಗ್ತಿದ್ದಾನೆ, ಇನ್ನೊಬ್ಬ ಫೇಲ್ಯೂರ್ ಆಗ್ತಿದ್ದಾನೆ? ಯಾಕೆ ಒಬ್ಬ ತುಂಬ ಜೀನಿಯಸ್ ಆಗಿದ್ದಾನೆ, ಇನ್ನೊಬ್ಬ ಮುಠಾಳನಾಗಿದ್ದಾನೆ? ಯಾಕೆ ಒಬ್ಬನಿಗೆ ಬೇಗ ಕಾಯಿಲೆ ವಾಸಿ ಆಗ್ತಿದೆ, ಇನ್ನೊಬ್ಬನಿಗೆ ವಾಸಿ ಆಗ್ತಿಲ್ಲ? ಯಾಕೆ ತುಂಬ ಕೈಂಡಾಗಿ ರಿಲಿಜಿಯಸ್ ಆಗಿರೋ ಜನ ಮಾತ್ರ ಹೆಚ್ಚಾಗಿ ಕಷ್ಟಪಡ್ತಾರೆ? ಯಾವ ರಿಲಿಜಿಯಸ್ ಬಿಲೀಫ್ಸ್ನು ಇಲ್ಲದೆ, ಮಾರಲ್ ವ್ಯಾಲ್ಯೂಸೇ ಗೊತ್ತಿಲ್ಲದೆ ಇರೋರು ಹೇಗೆ ತುಂಬ ಖುಷಿಯಾಗಿದ್ದಾರೆ? ಯಾಕೆ ಅಕ್ಕ ಮದುವೆ ಮಾಡಿಕೊಂಡು ಒಳ್ಳೆ ಹ್ಯಾಪಿಯಾದ ಜೀವನ ಬದುಕ್ತಿದ್ದಾಳೆ, ಅವಳ ತಂಗಿ ಮದುವೆ ಆಗಿ ಯಾಕೆ ತುಂಬ ಕೆಟ್ಟ ಲೈಫ್ನ ಲೀಡ್ ಮಾಡ್ತಿದ್ದಾಳೆ? ಇದಕ್ಕೆಲ್ಲ ನಿಮ್ಮ ಹತ್ರ ಆನ್ಸರ್ ಇದೆಯಾ? ಈ ಕ್ವೆಶನ್ಸ್ಗೆಲ್ಲ ನಿಮ್ಮ ಕಾನ್ಷಿಯಸ್ ಆ್ಯಂಡ್ ಸಬ್ಕಾನ್ಷಿಯಸ್ ಮೈಂಡ್ಗೆ ಆನ್ಸರ್ಸ್ ಇದೆಯಾ? ಖಂಡಿತ ಇದೆ. ನಿಮ್ಮ ಕಾನ್ಷಿಯಸ್ ಆ್ಯಂಡ್ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಈ ಕ್ವೆಶನ್ಸ್ಗೆಲ್ಲ ಆನ್ಸರ್ ಇದೆ ಅಂತ ಆಥರ್ ಹೇಳಿದ್ದಾರೆ. ಮೂರನೇದಾಗಿ, ಈ ಬುಕ್ನ ಬರೆಯೋಕ್ಕೆ ಕಾರಣ ಏನು ಅಂತ ಜೋಸೆಫ್ ಮರ್ಫಿ ಹೇಳ್ತಾರೆ. ಈ ಬುಕ್ನ ಬರೆಯೋಕ್ಕೆ ಮುಖ್ಯವಾದ ಕಾರಣನೇ ಇಲ್ಲಿವರೆಗೂ ಕೇಳಿದ ಪ್ರಶ್ನೆಗಳಿಗೆ ಆನ್ಸರ್ ಕಂಡುಹಿಡಿಯೋಕ್ಕೆ. ಈ ಸಬ್ಕಾನ್ಷಿಯಸ್ ಮೈಂಡ್ನ ಬಗ್ಗೆ ಕ್ವೆಶನ್ಸ್ಗೆ ಆನ್ಸರ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಳೋ ರೀತಿ ಈಸಿಯಾದ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂತ ಆಥರ್ ಈ ಬುಕ್ನ ಬರೆದಿದ್ದಾರೆ. ಈ ಬುಕ್ನ ಓದಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಪವರ್ನ ತಿಳ್ಕೊಂಡು ನಮ್ಮ ಲೈಫಲ್ಲಿ ಏನಾದರೂ ಅಚೀವ್ ಮಾಡಬೇಕು ಅನ್ನೋ ಒಳ್ಳೆ ಥಾಟಿಂದಾನೇ ಆಥರ್ ಈ ಬುಕ್ನ ಬರೆದಿದ್ದಾರೆ. ನಾಲ್ಕನೇದಾಗಿ, ಆಥರ್ ಅವರ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಾರೆ. ಒಂದು 40 ವರ್ಷಗಳ ಮುಂಚೆ ನನಗೆ ಸರ್ಕೋಮಾ ಅನ್ನೋ ಕ್ಯಾನ್ಸರ್ ಇತ್ತು. ಅದನ್ನ ನಾನು ನನ್ನ ಸಬ್ಕಾನ್ಷಿಯಸ್ ಮೈಂಡ್ನ ಪವರಿಂದಾನೇ ಸರಿ ಮಾಡಿದೆ. ಆ ಟೆಕ್ನಿಕ್ನೇ ಈ ಬುಕ್ಕಲ್ಲಿ ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ. ಈ ಟೆಕ್ನಿಕ್ ಖಂಡಿತ ಕೆಲವರಿಗೆ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ಐದನೇದಾಗಿ, ಪ್ರೇಯರ್ನ ಬಗ್ಗೆ ಮಾತಾಡ್ತಾರೆ. ನೀವು ಪ್ರೇ ಮಾಡಿದ್ರೆ ಅದು ಖಂಡಿತ ಎಫೆಕ್ಟಿವ್ ಆಗಿರುತ್ತೆ. ನಿಮ್ಮ ಕಾನ್ಷಿಯಸ್ ಆ್ಯಂಡ್ ಸಬ್ಕಾನ್ಷಿಯಸ್ ಮೈಂಡ್ ನಿಮ್ಮ ಪ್ರೇಯರ್ನ ಖಂಡಿತ ಕೇಳುತ್ತೆ. ನೀವು ಯಾವಾಗಲೂ ಹ್ಯಾಪಿ ಲೈಫ್ ಬೇಕು, ರಿಚ್ ಲೈಫ್ ಬೇಕು ಅಂತ ಪಾಸಿಟಿವ್ ಆಗಿ ಪ್ರೇ ಮಾಡಿದ್ರೆ ಖಂಡಿತ ನಿಮ್ಮ ಮೈಂಡ್ ಅದನ್ನು ನಿಜ ಮಾಡುತ್ತೆ. ಈ ಬುಕ್ಕಲ್ಲಿ ತುಂಬ ಚಾಪ್ಟರ್ಸ್ ಇದೆ. ಎಲ್ಲ ಟೆಕ್ನಿಕ್ಸ್ ನಾನು ಈ ಬುಕ್ಕಲ್ಲಿ ಹೇಳಿದ್ದಾರೆ. ಈ ಬುಕ್ನ ಸರಿಯಾಗಿ ಓದಿ, ಖಂಡಿತ ನಿಮ್ಮ ಲೈಫಲ್ಲಿ ಚೇಂಜಸ್ ನೋಡ್ತೀರಾ ಅಂತ ಹೇಳಿದ್ದಾರೆ. ಆರನೇದಾಗಿ, ಹೇಗೆ ಪ್ರೇ ಮಾಡಬೇಕು ಅಂತ ಹೇಳ್ತಾರೆ. ನಾವು ಯಾವಾಗ ಪ್ರೇ ಮಾಡ್ತೀವಿ? ನಾವು ಕಷ್ಟದಲ್ಲಿರೋವಾಗ ನಮಗೆ ಏನಾದರೂ ಬೇಕು ಅಂದ್ರೇ ನಾವು ಪ್ರೇ ಮಾಡ್ತೀವಿ. ಆದರೆ ಏನಾದರೂ ರಿಕ್ವೈರ್ಮೆಂಟ್ಗೆ ಮಾತ್ರ ಅಲ್ಲದೆ ಯಾವಾಗಲೂ ಚೆನ್ನಾಗಿ ಪ್ರೇ ಮಾಡ್ತಾ ಇರಬೇಕು, ಯಾವಾಗಲೂ ಹ್ಯಾಪಿಯಾಗಿರಬೇಕು ಅಂತ ಪ್ರೇ ಮಾಡಬೇಕು ಅಂತಿದ್ದಾರೆ. 7ನೇ ವಿಷಯ, ಈ ಬುಕ್ನ ಯೂನಿಕ್ ಫ್ಯೂಚರ್ನ ಬಗ್ಗೆ. ಈ ಬುಕ್ನ ಯೂನಿಕ್ ಫ್ಯೂಚರ್ ಏನಂದರೆ, ಇದರಲ್ಲಿರೋ ವಿಷಯಗಳು, ಟೆಕ್ನಿಕ್ಸ್,
ಫಾರ್ಮುಲಾಸ್ ಎಲ್ಲನೂ ಸಿಂಪಲ್ ಆಗೇ ಇರುತ್ತೆ. ಸೊ ನಮ್ಮ ಡೈಲಿ ಲೈಫಲ್ಲಿ ಈಸಿಯಾಗಿ ಅಪ್ಲೈ ಮಾಡ್ಬೋದು. ನಿಮ್ಮ ಹೆಚ್ಚು ಪ್ರಶ್ನೆಗಳಿಗೆ ಈ ಬುಕ್ಕಲ್ಲಿ ಆನ್ಸರ್ ಇರುತ್ತೆ ಅಂತ ಆಥರ್ ಮರ್ಫಿ ಹೇಳ್ತಿದ್ದಾರೆ. 8ನೇ ವಿಷಯ, ಬಿಲೀಫ್ ಸಿಸ್ಟಮ್ನ ಬಗ್ಗೆ ಮಾತಾಡಿದ್ದಾರೆ. ಲಾ ಆಫ್ ಬಿಲೀವಲ್ಲೇ ಈ ಪ್ರಪಂಚನೇ ಮುಂದುವರಿತಿದೆ. ಲಾ ಆಫ್ ಲೈಫ್ ಆ್ಯಂಡ್ ಲಾ ಆಫ್ ಬಿಲೀವೇ ಒಬ್ಬ ಮನುಷ್ಯನ ಅವನ ಆಸೆನ ಥಿಂಕ್ ಮಾಡಿ, ಫೀಲ್ ಮಾಡಿ, ಬಿಲೀವ್ ಮಾಡ್ತಿದ್ದಾನೆ ಅಂದರೆ ಅದನ್ನ ಖಂಡಿತ ಅವನ ಸಬ್ಕಾನ್ಷಿಯಸ್ ಮೈಂಡ್ ಮಾಡಿ ತೋರಿಸುತ್ತೆ ಅಂತ ಹೇಳ್ತಿದ್ದಾರೆ. 9ನೇದಾಗಿ ನಿಮ್ಮ ಡಿಸೈರ್ಸೇ ಪ್ರೇಯರ್ಸ್ ಅಂತ ಹೇಳಿದ್ದಾರೆ. ನಮ್ಮೆಲ್ರಿಗೂ ನಮ್ಮ ಹೆಲ್ತ್, ಹ್ಯಾಪಿನೆಸ್, ವೆಲ್ತ್, ಪೀಸ್ ಆಫ್ ಮೈಂಡ್ ಇದಕ್ಕೆಲ್ಲ ಆಸೆ ಇರುತ್ತೆ. ನಾವು ಯಾವಾಗಲೂ ನನಗೆ ಒಳ್ಳೆ ಹೆಲ್ತ್ ಇರಬೇಕು, ವೆಲ್ತ್ ಇರಬೇಕು ಅಂತ ಆಸೆ ಪಡ್ತಿರ್ಬೇಕು. ಆ ಆಸೆನೇ ನಮ್ಮ ಪ್ರೇಯರ್ ಅಂತ ಹೇಳಿದ್ದಾರೆ. ಆ್ಯಂಡ್ 10ನೇದಾಗಿ ತುಂಬ ಇಂಪಾರ್ಟೆಂಟ್ ಆದ ವಿಷಯನ ಹೇಳಿದ್ದಾರೆ. ಎಲ್ಲ ಇಂಡಿವಿಜುವಲ್ಗೂ ಒಂದೇ ಒಂದು ಕಾಮನ್ ಮೈಂಡೇ ಇದೆ, ಅದೇ ಸಬ್ಕಾನ್ಷಿಯಸ್ ಮೈಂಡ್. ಈ ಬುಕ್ಕಲ್ಲಿ ಕಂಪ್ಲೀಟಾಗಿ ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ಏನು, ಅದನ್ನ ಹೇಗೆ ಕಂಟ್ರೋಲ್ ಮಾಡಬೇಕು, ಈ ಸಬ್ಕಾನ್ಷಿಯಸ್ ಮೈಂಡ್ನ ಯೂಸ್ ಮಾಡಿ ನಮ್ಮ ಪ್ರಾಬ್ಲಮ್ಗೆ ಹೇಗೆ ಸೊಲ್ಯೂಷನ್ನ ಫೈಂಡ್ ಮಾಡೋದು ಅಂತ ಈ ಬುಕ್ಕಲ್ಲಿ ಡೀಟೇಲ್ಡಾಗಿ ಇದೆ ಅಂತ ಹೇಳಿದ್ದಾರೆ. ಈ 10 ವಿಷಯಗಳನ್ನೇ ಆಥರ್ ಮುಖ್ಯವಾಗಿ ಎಕ್ಸ್ಪ್ಲೇನ್ ಮಾಡಿ ಚಾಪ್ಟರ್ಸ್ನ ಸ್ಟಾರ್ಟ್ ಮಾಡ್ತಾರೆ. ಒಟ್ಟು 20 ಚಾಪ್ಟರ್ಸ್ ಈ ಬುಕ್ಕಲ್ಲಿದೆ. ಆ್ಯಂಡ್ ಒಂದೊಂದು ಚಾಪ್ಟರ್ಸ್ ನೋಡೋವಾಗಲೂ ತುಂಬ ಇಂಟ್ರೆಸ್ಟಿಂಗ್ ಆದ ಮಾರಲ್ ಸ್ಟೋರೀಸ್, ರಿಯಲ್ ಸ್ಟೋರೀಸ್, ಫ್ಯಾಕ್ಟ್ನೆಲ್ಲ ನೋಡ್ತೀವಿ. ಖಂಡಿತ ತುಂಬ ಯೂಸ್ಫುಲ್ ಇರುತ್ತೆ. ಸೊ ಸ್ಕಿಪ್ ಮಾಡದೆ ನೋಡಿ. ಓಕೆ, ಇವಾಗ ಒಂದು ಸ್ಟೋರಿ ನೋಡೋಣ. ಒಂದು ಗ್ರಾಮದಲ್ಲಿ ವಯಸ್ಸಾದ ಮನುಷ್ಯ ವ್ಯವಸಾಯ ಮಾಡ್ತಿದ್ರು. ಅವ್ರಿಗೆ 4 ಗಂಡು ಮಕ್ಕಳು. ಆ 4 ಮಕ್ಕಳು ದೊಡ್ಡವರೇ, ಆದರೆ ಒಂದು ಕೆಲಸನೂ ಮಾಡಲ್ಲ. ಅವ್ರ ಅಪ್ಪಗೆ ಹೆಲ್ಪ್ ಮಾಡೋಕ್ಕೆ ಸಹ ವ್ಯವಸಾಯ ಮಾಡಲ್ಲ. ಕೆಲಸಕ್ಕೆ ಹೋಗಬೇಕು, ಹಣ ಸಂಪಾದನೆ ಮಾಡಬೇಕು ಅಂತ ಅವ್ರಿಗೆ ಯಾವತ್ತೂ ಅನಿಸೇ ಇಲ್ಲ. ಆ ಏಜ್ ಆದ ಅಪ್ಪನೇ ವ್ಯವಸಾಯ ಮಾಡಿ ಕುಟುಂಬನ ಕಾಪಾಡ್ತಿದ್ರು. ನಾನು ಹೋಗ್ಬಿಟ್ರೆ ನನ್ನ ಮಕ್ಕಳು ಹೇಗೆ ಬದುಕ್ತಾರೆ ಅಂತ ಅವ್ರ ಅಪ್ಪಗೆ ತುಂಬ ಚಿಂತೆ. ಒಂದು ದಿನ ಅವರು ಹುಷಾರಿಲ್ಲದೆ ಸಾಯೋ ಸ್ಟೇಜಲ್ಲಿದ್ದರು. ಖಂಡಿತ ನನ್ನ ಮಕ್ಕಳು ನಾನಿಲ್ಲ ಅಂದರೆ ತುಂಬ ಕಷ್ಟಪಡ್ತಾರೆ, ಏನು ಮಾಡೋದು, ಏನಾದರೂ ಮಾಡಬೇಕು, ಆವಾಗಲೇ ಅವರೆಲ್ಲ ಹಣ ಸಂಪಾದನೆ ಮಾಡಿ ಬದುಕೋಕ್ಕಾಗುತ್ತೆ ಅಂತ ಥಿಂಕ್ ಮಾಡ್ತಾರೆ. ತಕ್ಷಣ ಅವರ 4 ಮಕ್ಕಳನ್ನ ಕರೀತಾರೆ. ತನ್ನ ಅಪ್ಪ ಸಾಯ್ತಿರೋದನ್ನು ಆ ಮಕ್ಕಳಿಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ, ತುಂಬ ಅಳ್ತಾರೆ. ಸೊ ಅವರ ಅಪ್ಪ ಹೇಳ್ತಾರೆ, ನಮ್ಮ ನೆಲದಲ್ಲಿ ಅಮೂಲ್ಯವಾದ ಟ್ರೆಷರ್ ಇದೆ, ಅದನ್ನ ಫೈಂಡ್ ಮಾಡೋವನೇ ತುಂಬ ಬುದ್ಧಿವಂತ, ಲೈಫ್ ಲಾಂಗ್ ರಿಚ್ ಆಗಿ ಅವನು ಬದುಕ್ತಾನೆ ಅಂತ ಹೇಳಿ ಸತ್ತೋಗ್ತಾರೆ. ತಕ್ಷಣ ಆ 4 ಮಕ್ಕಳು ಅವರ ನೆಲದಲ್ಲಿ ತುಂಬ ವೇಗವಾಗಿ ಡಿಗ್ ಮಾಡ್ತಾರೆ. ಇಡೀ ದಿನ ಡಿಗ್ ಮಾಡ್ತಾನೆ ಇದ್ದಾರೆ. ಆ ಟ್ರೆಷರ್ನ ಹೇಗಾದರೂ ತೆಗಿಬೇಕು ಅಂತ ಡೀಪಾಗಿ ಕೆಲಸ ಮಾಡ್ತಾರೆ. ಆದರೆ ಏನೂ ಸಿಕ್ಕಿಲ್ಲ. ಏನು ಟ್ರೆಷರೇ ಇಲ್ಲ ಅಂತ ಒಬ್ಬೊಬ್ಬರು ಕೇಳ್ಕೊಳ್ತಿದ್ದಾರೆ. ಆವಾಗ ಒಬ್ಬ ವ್ಯಾಪಾರಿ ಆ ಕಡೆ ಕ್ರಾಸ್ ಮಾಡಿ ಹೋಗ್ತಿದ್ದಾರೆ. ಏನು ಚೆನ್ನಾಗಿ ಮಣ್ಣನ್ನು ಅಗ್ದಿದ್ದೀರಾ, ಗಿಡ ಬೆಳೆಸಬೇಕು ತಾನೇ ಅಂತ ಕೇಳ್ತಾರೆ. ಆದರೆ ಆ 4 ಜನಕ್ಕೆ ಅದರಲ್ಲಿ ಇಷ್ಟ ಇಲ್ಲ. ನಂತರ ಡಿಸ್ಕಸ್ ಮಾಡಿ ಸೀಡ್ಸ್ ಹಾಕಿ ಗಿಡ ಬೆಳೆಸೋಕೆ ಪ್ಲ್ಯಾನ್ ಮಾಡ್ತಾರೆ. ತುಂಬ ಹೆಲ್ತಿ ಕ್ರಾಪ್ಸ್ ಬೆಳೀತಿದೆ. ಆ ಬೆಳೆಗಳನ್ನ ಮಾರ್ಕೆಟಲ್ಲಿ ಸೇಲ್ ಮಾಡ್ತಾರೆ, ಅದರಿಂದ ಹಣ ಬರ್ತಿದೆ. ಸೊ ಅವರ ಅಪ್ಪ ಕೊನೆಯದಾಗಿ ಹೇಳಿದ ಟ್ರೆಷರ್ ಅನ್ನೋ ಆ ಪದಾನೇ ಅವರ 4 ಲೇಜಿ ಮಕ್ಕಳನ್ನು ಕೆಲಸ ಮಾಡಿಸಿ ಓನಾಗಿ ಸಂಪಾದನೆ ಮಾಡೋ ಹಾಗೆ ಮಾಡಿದೆ. ಆ ಜಾಗದಲ್ಲಿರೋ ಟ್ರೆಷರ್ ಸುಳ್ಳಾಗಿರ್ಬೋದು, ಆದರೆ ನಮ್ಮ ಒಬ್ಬೊಬ್ಬರಲ್ಲೂ ಒಂದು ಟ್ರೆಷರ್ ಹೌಸೇ ಇದೆ. ಅದರ ಬಗ್ಗೆನೇ ಫಸ್ಟ್ ಚಾಪ್ಟರಲ್ಲಿ ಆಥರ್ ಹೇಳಿದ್ದಾರೆ. ಈ ಬುಕ್ನ ಫಸ್ಟ್ ಚಾಪ್ಟರ್ ಏನಂದರೆ ದ ಟ್ರೆಷರ್ ಹೌಸ್ ವಿತ್ ಇನ್ ಯು. ನಮ್ಮ ಮನಸ್ಸಿನ ಕಣ್ಣನ್ನು ಓಪನ್ ಮಾಡಿದ್ರೆ ಸಾಕು, ನಮ್ಮ ಸುತ್ತ ಬರೀ ಹಣದ ಮಳೆನೇ ಸುರಿಯುತ್ತೆ. ನಮ್ಮೊಳಗೆ ಒಂದು ಟ್ರೆಷರ್ ಹೌಸೇ ಇದೆ. ಆ ಟ್ರೆಷರ್ ನಮಗೆ ಸಂತೋಷ, ಸೆಲೆಬ್ರೇಷನ್ಸ್ ಆ್ಯಂಡ್ ನಾವು ಇಷ್ಟಪಡೋ ಎಲ್ಲವನ್ನು ಕೊಡುತ್ತೆ. ತುಂಬ ಜನರಿಗೆ ಈ ಟ್ರೆಷರ್ನ ಬಗ್ಗೆ ಗೊತ್ತಿಲ್ಲ. ಆ ಟ್ರೆಷರಲ್ಲೇ ಕೌಂಟೇ ಮಾಡೋಕ್ಕಾಗದೆ ಇರೋ ಅಷ್ಟು ನಾಲೆಡ್ಜ್ ಆ್ಯಂಡ್ ಲಿಮಿಟ್ಲೆಸ್ ಪ್ರೀತಿ ಇದೆ. ನೀವು ನಿಮ್ಮ ಲೈಫಲ್ಲಿ ಏನೆಲ್ಲ ಬೇಕು ಅಂದ್ಕೊಳ್ತಿರೋ ಅದೆಲ್ಲವನ್ನು ಈ ಟ್ರೆಷರ್ ಹೌಸ್ ನಿಮಗೆ ಕೊಡುತ್ತೆ. ಒಂದು ಮ್ಯಾಗ್ನೆಟೈಸ್ಡ್ ಸ್ಟೀಲ್ ಪೀಸ್ ಅದರ ಕೆಪಾಸಿಟಿಗಿಂತ ಹೆಚ್ಚು ಭಾರನ ತಡೆಯುತ್ತೆ. ಆದರೆ ಮ್ಯಾಗ್ನೆಟೈಸ್ ಮಾಡದೇ ಇರೋ ಸ್ಟೀಲಿಂದ ಒಂದು ಸ್ಪಾಂಜ್ನ ಸಹ ತಡೆಯೋಕ್ಕಾಗಲ್ಲ. ಅದೇ ರೀತಿಯೇ ಮನುಷ್ಯ ಸಹ 2 ರೀತಿ ಇದ್ದಾನೆ. ಒಂದು ಟೈಪ್ ಮ್ಯಾಗ್ನೆಟೈಸ್ ಮಾಡಿರೋವನು, ಅವನಿಗೆ ಫುಲ್ ಕಾನ್ಫಿಡೆನ್ಸ್ ಆ್ಯಂಡ್ ಫೇತ್ ಇರುತ್ತೆ, ತಾನು ಸಕ್ಸಸ್ ಆಗ್ತಾನೆ ಅಂತ ಅವನಿಗೆ ಚೆನ್ನಾಗಿ ಗೊತ್ತು. ಇನ್ನೊಂದು ಟೈಪ್ ಡಿಮ್ಯಾಗ್ನೆಟೈಸ್ಡ್ ಟೈಪಲ್ಲಿರ್ತಾರೆ, ಅವ್ರಿಗೆ ಫುಲ್ಲಾಗಿ ಭಯ ಆ್ಯಂಡ್ ಡೌಟ್ಸೇ ಇರುತ್ತೆ. ಆಪರ್ಚುನಿಟಿ ಸಿಕ್ಕಿದ್ರು ಅವ್ರು ಏನು ಹೇಳ್ತಾರೆ ಅಂದರೆ, ಒಂದು ವೇಳೆ ನಾನು ಸೋತೋಗ್ತೀನೋ, ಹಣ ವೇಸ್ಟ್ ಆಗುತ್ತೋ, 4 ಜನ ನೋಡಿ ನಗ್ತಾರೋ ಅಂತ ಥಿಂಕ್ ಮಾಡ್ತಾರೆ. ಈ ಟೈಪಲ್ಲಿರೋರು ಲೈಫಲ್ಲಿ ಮುಂದೆ ಬರಬೇಕು ಅಂತ ಅಂದ್ಕೊಳ್ಳಲ್ಲ, ಕಂಫರ್ಟಬಲ್ ಝೋನಲ್ಲೇ ಇದ್ಬಿಡಬೇಕು ಅಂದ್ಕೊಳ್ತಾರೆ. ಯಾವ ಮನುಷ್ಯ ಮ್ಯಾಗ್ನೆಟೈಸ್ಡ್ ಟೈಪಲ್ಲಿರ್ತಾನೋ ಅವನು ಮಾಸ್ಟರ್ ಸೀಕ್ರೆಟ್ಸ್ ಆಫ್ ಏಜಸ್ನ ಖಂಡಿತ ಕಂಡಿಡಿತಾನೆ.
ಅದೇನು ಮಾಸ್ಟರ್ ಸೀಕ್ರೆಟ್ಸ್ ಆಫ್ ಏಜಸ್ ಒಂದು ವೇಳೆ ಅಟಾಮಿಕ್ ಎನರ್ಜಿ ಆಗಿರುತ್ತಾ, ಇಲ್ಲ ಬೇರೆ ಏನೋ ಟೆಕ್ನಿಕಾ ಅಂತ ಕನ್ಫ್ಯೂಸ್ ಆಗ್ತಿದ್ದೀರಾ? ಸಿಂಪಲ್ ಆಗಿ ಹೇಳಬೇಕಂದ್ರೆ ಮಾಸ್ಟರ್ ಸೀಕ್ರೆಟ್ ಆಫ್ ಏಜಸ್ ಅಂದರೆ ನಮ್ಮ ಮಾರ್ವೆಲಸ್ ಆದ ವರ್ಕಿಂಗ್ ಪವರ್ ಬೇರೆ ಯಾವುದೂ ಅಲ್ಲ, ನಮ್ಮ ಸಬ್ಕಾನ್ಷಿಯಸ್ ಮೈಂಡೇ. ಅದೇ ನಮ್ಮ ಟ್ರೆಷರ್ ಹೌಸ್. ಸರಿ, ಹಾಗೆ ಏನು ಮಾರ್ವೆಲಸ್ ವರ್ಕಿಂಗ್ ಪವರ್ ಇದೆ ಈ ಸಬ್ಕಾನ್ಷಿಯಸ್ ಮೈಂಡಲ್ಲಿ? ಆ ಸಬ್ಕಾನ್ಷಿಯಸ್ ಮೈಂಡ್ನ ಯೂಸ್ ಮಾಡಿದ್ರೆ ನಿಮಗೆ ಹೆಲ್ದಿಯಾಗಿ ಹ್ಯಾಪಿಯಾಗಿ ಇರೋಕ್ಕಾಗುತ್ತೆ. ಈ ಸಬ್ಕಾನ್ಷಿಯಸ್ ಮೈಂಡ್ ನಮ್ಮ ಹತ್ರ ಇರೋ ಸೂಪರ್ ಪವರ್. ಈ ಪವರ್ನ ನಮಗೆ ಗೊತ್ತಿಲ್ಲದೆ ನಾವು ಆಲ್ರೆಡಿ ಯೂಸ್ ಮಾಡ್ತಿರ್ತೀವಿ. ಅದನ್ನ ಕಂಟ್ರೋಲ್ ಮಾಡೋಕ್ಕೆ ಕಲ್ತ್ಕೊಳ್ಬೇಕು. ಈ ಬುಕ್ಕಲ್ಲಿ ಹೇಳಿರೋ ಕೆಲವು ಟೆಕ್ನಿಕ್ಸ್ ನೀವು ಫಾಲೋ ಮಾಡಿದ್ರೆ ಖಂಡಿತ ನಿಮಗೆ ಕಂಟ್ರೋಲ್ ಮಾಡೋಕ್ಕಾಗುತ್ತೆ. ಆ ಟೆಕ್ನಿಕ್ಸ್ ಮುಂದೆ ಬರೋ ಚಾಪ್ಟರ್ಸಲ್ಲಿ ನೋಡೋಣ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲೇ ಲಿಮಿಟ್ ಇಲ್ಲದೆ ಇರೋ ಅಷ್ಟು ನಾಲೆಡ್ಜ್ ಇದೆ. ಆ ನಾಲೆಡ್ಜಿಂದ ನಮಗೆ ಏನು ಅವಶ್ಯಕತೆ ಇದೆ ಅಂತ ನಾವು ತಿಳ್ಕೊಳ್ಬೋದು. ಅದನ್ನ ರೀಚ್ ಆಗೋಕ್ಕೆ ಟ್ರೈ ಮಾಡ್ಬೋದು. ಹೊಸ ಐಡಿಯಾಸ್, ಹೊಸ ಥಾಟ್ಸ್, ಹೊಸ ಇನ್ವೆನ್ಷನ್ಸ್, ಹೊಸ ಡಿಸ್ಕವರೀಸ್, ಹೊಸ ಬುಕ್ಸ್ ಬರೆಯೋದು, ಏನಾದರೂ ಕ್ರಿಯೇಟಿವ್ ಆಗಿ ಮಾಡೋದು, ಇದೆಲ್ಲದಕ್ಕೂ ನಮ್ಮ ಸಬ್ಕಾನ್ಷಿಯಸ್ ಮೈಂಡೇ ಕಾರಣ. ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ವಿಸ್ಡಮಿಂದ ನಮ್ಮ ರೈಟ್ ಕಂಪ್ಯಾನಿಯನ್, ಬಿಸ್ನೆಸ್ ಪಾರ್ಟ್ನರ್ಸ್, ಕೊಲೀಗ್ಸ್, ಕ್ಲೋಸ್ ಫ್ರೆಂಡ್ಸ್ ಇವರೆಲ್ಲರನ್ನ ಈಸಿಯಾಗಿ ಅಟ್ರಾಕ್ಟ್ ಮಾಡಿಬಿಡ್ಬೋದು. ಸೊ ಈ ಸಬ್ಕಾನ್ಷಿಯಸ್ ಮೈಂಡ್ ಟ್ರೆಷರಾ ಇಲ್ವಾ ಅಂತ ಇವಾಗ ನಿಮಗೆ ಅರ್ಥ ಆಗಿರುತ್ತೆ. ನಮ್ಮ ಥಾಟ್ಸ್, ಫೀಲಿಂಗ್ಸ್, ಪವರ್, ಲವ್ ಇದೆಲ್ಲವನ್ನ ನಾವು ಡಿಸ್ಕವರ್ ಮಾಡಬೇಕು. ನಮ್ಮಲ್ಲಿರೋ ಇನ್ವಿಸಿಬಲ್ ಪವರ್ನ ಕಂಡುಹಿಡಿಬೇಕು. ಆ ಇನ್ವಿಸಿಬಲ್ ಪವರ್ ಆದ ಸಬ್ಕಾನ್ಷಿಯಸ್ ಮೈಂಡಿಂದ ನಮಗಿರೋ ಎಲ್ಲ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ ಫೈಂಡ್ ಮಾಡೋಕ್ಕಾಗುತ್ತೆ. ಯಾವುದರಿಂದ ನಮಗೆ ಇಷ್ಟು ಪ್ರಾಬ್ಲಮ್ಸ್ ಬರ್ತಿದೆ ಅಂತಲೂ ತಿಳ್ಕೊಳ್ಳೋಕ್ಕಾಗುತ್ತೆ. ಅದಲ್ಲದೆ ಈ ಸಬ್ಕಾನ್ಷಿಯಸ್ ಮೈಂಡ್ ನಮ್ಮ ಹತ್ರ ಇರೋ ಮಿರಾಕ್ಯುಲಸ್ ಹೀಲಿಂಗ್ ಪವರ್. ನಮ್ಮ ಮೈಂಡ್ ಕನ್ಫ್ಯೂಷನಲ್ಲೇ ಇದೆ, ನಮ್ಮ ಮನಸ್ಸು ನೋವಲ್ಲಿದೆ ಅಂದರೆ ಅದಕ್ಕೆ ಬೆಸ್ಟ್ ಹೀಲಿಂಗ್ ಪವರ್ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಹತ್ರ ಇದೆ. ಈ ಸಬ್ಕಾನ್ಷಿಯಸ್ ಮೈಂಡ್ಗೆ ಅಂತ ಕೆಲವು ಲಾಸ್ ಇದೆ ಆ್ಯಂಡ್ ಪ್ರಿನ್ಸಿಪಲ್ಸ್ ಇದೆ. ಅದೆಲ್ಲ ನಮ್ಮ ಲೈಫ್ಗೆ ಅಪ್ಲಿಕೇಬಲ್. ನಮ್ಮ ಗೋಲ್ಸ್ನ ಅಚೀವ್ ಮಾಡೋಕ್ಕೂ ಇದು ಹೆಲ್ಪ್ ಮಾಡುತ್ತೆ. ಈ ಪ್ರಿನ್ಸಿಪಲ್ ಇಲ್ಲದೆ ಯಾವ ವಿಷಯನೂ ನಿಮಗೆ ಸಿಗಲ್ಲ, ಯಾವುದು ನಮಗೆ ವರ್ಕ್ ಸಹ ಆಗಲ್ಲ. ಇವಾಗ ಕೆಮಿಸ್ಟ್ರಿನ ತಗೊಳ್ಳೋಣ. ಹೈಡ್ರೋಜನಿಂದ 2 ಆಟಮ್ಸ್ ಆ್ಯಂಡ್ ಆಕ್ಸಿಜನ್ನಿಂದ 1 ಆಟಮ್ನ ನಾವು ಜಾಯಿನ್ ಮಾಡಿದ್ರೆ H2O ಸಿಗುತ್ತೆ, ವಾಟರ್. 2 ಹೈಡ್ರೋಜನ್ ಆ್ಯಂಡ್ 1 ಆಕ್ಸಿಜನ್ ಸೇರಿದ್ರೇ ನೀರು ಸಿಗುತ್ತೆ ಅನ್ನೋದು ಪ್ರಿನ್ಸಿಪಲ್. ಇವಾಗ ಒಂದು ಕಾರ್ಬನ್ ಆಟಮ್ ಆ್ಯಂಡ್ 1 ಆಕ್ಸಿಜನ್ ಆಟಮ್ ಸೇರಿದರೆ ಕಾರ್ಬನ್ ಮಾನಾಕ್ಸೈಡ್ ಸಿಗುತ್ತೆ. ಅದು ತುಂಬ ಪಾಯ್ಸನಸ್ ಆದ ಗ್ಯಾಸ್. ಆದರೆ ಆ ಕಾರ್ಬನ್ ಮಾನಾಕ್ಸೈಡ್ ಜೊತೆ 1 ಆಕ್ಸಿಜನ್ ಆಟಮ್ನ ಸೇರಿಸಿದ್ರೆ CO2 ಅಂದರೆ ಕಾರ್ಬನ್ ಡೈಆಕ್ಸೈಡ್ ಸಿಗುತ್ತೆ. ಆ ಕಾರ್ಬನ್ ಡೈಆಕ್ಸೈಡಿಂದ ಯಾವ ಪ್ರಾಬ್ಲಮ್ನೂ ಇರಲ್ಲ. ಸೊ ಇದೆಲ್ಲ ಒಂದು ಪ್ರಿನ್ಸಿಪಲಿಂದನೇ ಕೆಲಸ ಮಾಡ್ತಿದೆ. ಕೆಮಿಸ್ಟ್ರಿ, ಫಿಸಿಕ್ಸ್ ಆ್ಯಂಡ್ ಮ್ಯಾಥ್ಸ್ಗೆ ಮಾತ್ರನೇ ಪ್ರಿನ್ಸಿಪಲ್ ಇದೆ ಅಂತ ಅಂದ್ಕೊಳ್ಬೇಡಿ. ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೂ ಕೆಲವು ಪ್ರಿನ್ಸಿಪಲ್ಸ್ ಇದೆ. ವಾಟರ್ ಸೀಕ್ಸ್ ಇಟ್ಸ್ ಓನ್ ಲೆವೆಲ್ ಅನ್ನೋದು ಜನರಲ್ ಆಗಿ ಅಕ್ಸೆಪ್ಟ್ ಮಾಡಿರೋ ಅಂಥ ಒಂದು ಪ್ರಿನ್ಸಿಪಲ್. ಅದರ ಮೀನಿಂಗ್ ಏನಂದರೆ ವಾಟರ್ ಒಂದು ಲಾರ್ಜ್ ಬಾಡಿ, ಒಂದು ಸ್ಥಿರವಾದ ಜಾಗನ ಮೀಟ್ ಮಾಡೋವರೆಗೂ ಹರಿತಾನೆ ಇರುತ್ತೆ. ಫಾರ್ ಎಕ್ಸಾಂಪಲ್, ಮಳೆ ಬರ್ತಿದೆ ಅಂದರೆ ಆ ನೀರು ಹರಿತಾನೆ ಇರುತ್ತೆ. ಆ ನೀರು ಎಲ್ಲಿ ಹೋಗ್ತಿದೆ ಅಂತ ಫಾಲೋ ಮಾಡಿ ನೋಡಿದ್ರೆ ಅದು ಒಂದು ಕೆರೆನೋ, ನದಿನೋ ಇಲ್ಲ ಓಷನ್ಗೆ ಹೋಗಿ ಸೇರುತ್ತೆ. ಸೊ ಆ ಸ್ಥಿರವಾಗಿರೋ ಲಾರ್ಜ್ ಬಾಡಿ ಈ ನದಿ, ಕೆರೆ, ಸಮುದ್ರ ಹೀಗೆ ಯಾವುದಾದ್ರೂ ಆಗಿರ್ಬೋದು. ಈ ವಾಟರ್ ಸಿಕ್ಸ್ ಇಟ್ಸ್ ಓನ್ ಲೆವೆಲ್ ಅನ್ನೋದನ್ನ ಪ್ರಪಂಚದಲ್ಲಿರೋ ಯಾವ ನೀರಿಗಾದರೂ ಅಪ್ಲೈ ಮಾಡ್ಬೋದು. ಅದೇ ರೀತಿಯೇ ಮನುಷ್ಯರು ತನಗೆ ಸೂಟ್ ಆಗೋ ಜನ, ತನ್ನ ಕ್ಯಾರೆಕ್ಟರ್ಗೆ ಸೂಟ್ ಆಗೋ ಪರ್ಸನ್, ತನಗೆ ಸೆಟ್ ಆಗೋ ಹಾಗೆ ಜನ ಸಿಗೋವರೆಗೂ ಓಡ್ತಾನೆ ಇರ್ತಾರೆ. ಒನ್ಸ್ ಸಿಕ್ಬಿಟ್ರೆ ಅವ್ರ ಜೊತೆನೆ ಒಂದು ಅಸೋಸಿಯೇಷನ್ನ ಫಾರ್ಮ್ ಮಾಡಿಬಿಡ್ತಾರೆ. ಸೊ ಇನ್ನೊಂದು ಪ್ರಿನ್ಸಿಪಲ್ನ ನೋಡೋಣ. ಮ್ಯಾಟರ್ ಎಕ್ಸ್ಪ್ಯಾಂಡ್ಸ್ ವೆನ್ ಹೀಟೆಡ್. ಇದು ಥರ್ಮಲ್ ಎಕ್ಸ್ಪ್ಯಾನ್ಷನ್ ಪ್ರಿನ್ಸಿಪಲ್. ಮ್ಯಾಟರ್ ಅನ್ನೋದು ಸಾಲಿಡ್, ಲಿಕ್ವಿಡ್, ಗ್ಯಾಸ್ ಈ ಮೂರನ್ನು ಇಂಡಿಕೇಟ್ ಮಾಡುತ್ತೆ. ಸಾಲಿಡ್ ಅನ್ನೋದು ಚೇರ್, ವಾಲ್, ಸ್ಟೋನ್ಸ್ನ ರೀತಿ ಹಾರ್ಡ್ ಆದ ಆಬ್ಜೆಕ್ಟ್ಸ್. ಲಿಕ್ವಿಡ್ ಅನ್ನೋದು ನೀರಿನಂತಹ ಪದಾರ್ಥಗಳು. ಗ್ಯಾಸ್ ಅನ್ನೋದು ಗಾಳಿಯಂಥ ವಿಷಯಗಳು. ಈ ಲಾ ಪ್ರಕಾರ ನಾವು ಆ 3 ಥಿಂಗ್ಸ್ನ ಹೀಟ್ ಮಾಡಿದ್ರೆ ಅದು ಎಕ್ಸ್ಪ್ಯಾಂಡ್ ಆಗುತ್ತೆ ಅಂತೆ. ಇವಾಗ ಒಂದು ಸ್ಟೀಲ್ ರಾಡ್ ಇದೆ, ಅದನ್ನು ಹೀಟ್ ಮಾಡ್ತಿದ್ರೆ ಅದು ಮೆಲ್ಟ್ ಆಗಿ ಅದರ ಸೈಜ್ ಇನ್ಕ್ರೀಸ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಯಾವುದೇ ಒಂದು ಸ್ಟೀಲ್ನ ಹೀಟ್ ಮಾಡಿದ್ರೂ ಅದು ಎಕ್ಸ್ಪ್ಯಾಂಡ್ ಆಗುತ್ತೆ. ಅದೇ ಯೂನಿವರ್ಸಲ್ ಟ್ರೂತ್ ಆ್ಯಂಡ್ ಪ್ರಿನ್ಸಿಪಲ್. ಅದೇ ರೀತಿಯೇ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನೀವು ಯಾವ ವಿಷಯಗಳನ್ನ ಸ್ಟ್ಯಾಂಪ್ ಮಾಡ್ತಿರೋ ಅದೇ ನಿಮ್ಮ ಬಿಹೇವಿಯರ್ ಆಗಿ ಒಂದು ಎಕ್ಸ್ಪೀರಿಯನ್ಸ್ ಆ್ಯಂಡ್ ಇವೆಂಟ್ ಆಗಿ ಶೋ ಆಗುತ್ತೆ. ಅದೇ ಯೂನಿವರ್ಸಲ್ ಟ್ರೂತ್ ಆ್ಯಂಡ್ ಪ್ರಿನ್ಸಿಪಲ್. ನಿಮಗೆ ಅಂತ ಒಂದು ರಿಕ್ವೈರ್ಮೆಂಟ್ ಇದೆ ಅಂದ್ಕೊಳ್ಳಿ, ಅದಕ್ಕೆ ನೀವು ಪ್ರೇ ಮಾಡಿದ್ರೆ ನಿಮಗೆ ಅದು ಸಿಗುತ್ತೆ. ಅದು ಹೇಗೆ ಆಗುತ್ತೆ ಅಂದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಪ್ರಿನ್ಸಿಪಲ್ಸಿಂದಾನೆ.
ನೀವು ಪ್ರೇ ಮಾಡಿದ್ರೆ ಒಂದು ವಿಷಯ ಸಿಗುತ್ತೆ ಅನ್ನೋದು ಯೂನಿವರ್ಸಲ್ ಪ್ರಿನ್ಸಿಪಲ್. ಸೊ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಒಂದು ಪ್ರಿನ್ಸಿಪಲ್, ಅಂದರೆ ಕೆಲವು ಲಾಸ್ನ ಪ್ರಕಾರ ಕೆಲಸ ಮಾಡುತ್ತೆ. ಆ ಲಾನೇ ಬಿಲೀಫ್, ಅಂದರೆ ನಂಬಿಕೆ. ಸಿಂಪಲ್ ಆಗಿ ಹೇಳಬೇಕಂದ್ರೆ ನಿಮ್ಮ ನಂಬಿಕೆಯಿಂದಾನೇ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಕೆಲಸ ಮಾಡ್ತಿದೆ. ಯೂಸ್ಲೆಸ್ ಫ್ರೆಂಡ್ ಜೊತೆ ಸೇರಿದ್ರೆ ಸ್ಪಾಯ್ಲ್ ಆಗ್ತೀನಿ ಅಂತ ನೀವು ನಂಬಿದ್ರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಹಾಗೆ ಮಾಡುತ್ತೆ. ನನಗೆ ಡೈಲಿ ಟೀ ಕಾಫಿ ಕುಡಿಬೇಕು, ಒಂದು ದಿನ ಮಿಸ್ ಮಾಡಿದ್ರು ನನಗೆ ತಲೆನೋವು ಬರುತ್ತೆ ಅಂತ ನೀವು ನಂಬ್ತಿರೋದ್ರಿಂದಾನೇ ಟೀ ಇಲ್ಲ ಕಾಫಿ ಕುಡ್ದಿಲ್ಲ ಅಂದರೆ ಆಟೋಮೆಟಿಕ್ಕಾಗಿ ನಿಮಗೆ ತಲೆನೋವು ಬರ್ಬೋದು. ಸೊ ಸಿಂಪಲ್ ಆಗಿ ಹೇಳಬೇಕಂದ್ರೆ ಲಾ ಆಫ್ ಮೈಂಡೇ ಲಾ ಆಫ್ ಬಿಲೀಫ್. ನಿಮ್ಮ ನಂಬಿಕೆನೇ ನಿಮ್ಮ ಥಾಟ್ಸ್ ಆಗಿ ಬದಲಾಗ್ತಿದೆ, ಅದೇ ನಿಮ್ಮನ್ನ ಮುಂದೆ ನಡೆಸ್ತಿದೆ. ನಿಮ್ಮ ಎಕ್ಸ್ಪೀರಿಯನ್ಸ್, ನಿಮ್ಮ ಬಿಹೇವಿಯರ್ ಇದೆಲ್ಲ ನಿಮ್ಮ ಥಾಟ್ಸ್ನ ಅಭಿವ್ಯಕ್ತ. ಆ ಥಾಟ್ಸ್ಗೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಆನ್ಸರ್ ಮಾಡೋದ್ರಿಂದಾನೇ ನಿಮ್ಮ ಬಿಹೇವಿಯರ್, ನಿಮ್ಮ ಆ್ಯಕ್ಷನ್ಸ್ ಇದೆಲ್ಲ ಉಂಟಾಗ್ತಿದೆ. ಅಷ್ಟು ದೊಡ್ಡ ಆನೆನ ಒಂದು ಚೈನಲ್ಲಿ ಕಟ್ಟಾಕಿರ್ತಾರೆ. ಆ ಚೈನ್ನ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಅದು ಮುರಿದೋಗೋ ಸ್ಟೇಜಲ್ಲಿರುತ್ತೆ. ಆ ಆನೆ ಅಂದ್ಕೊಂಡ್ರೆ ಆ ಚೈನ್ನ ಮುರಿದು ಈಸಿಯಾಗಿ ಆಚೆ ಬರ್ಬೋದು. ಯಾಕೆ ಅದು ಬರೋದಿಲ್ಲ? ಯಾಕಂದರೆ ಅದಕ್ಕೆ ಒಂದು ಸುಳ್ಳಾದ ನಂಬಿಕೆನ ಕೊಟ್ಟಿರ್ತಾರೆ. ಆ ಆನೆ ಚಿಕ್ಕ ವಯಸ್ಸಲ್ಲಿರೋವಾಗ ದೊಡ್ಡ ಚೈನಲ್ಲಿ ಕಟ್ಟಾಕಿರ್ತಾರೆ. ಆವಾಗ ಅದು ಇದ್ದ ಚಿಕ್ಕ ಸೈಜಿಂದ ಆ ಚೈನ್ನ ಕಿತ್ತಾಕೊಂಡು ಬರೋಕ್ಕಾಗಲ್ಲ. ಆ ಚಿಕ್ಕ ಆನೆ ಎಷ್ಟೋ ಟ್ರೈ ಮಾಡುತ್ತೆ, ಆದರೆ ಅದಕ್ಕೆ ಅದನ್ನು ಬ್ರೇಕ್ ಮಾಡೋಕ್ಕೆ ಆಗಲ್ಲ. ಹೆಂಗೂ ಈ ಚೈನ್ನ ಮುರಿಯೋಕ್ಕಾಗಲ್ಲ, ಸೊ ಸೈಲೆಂಟ್ ಆಗಿರೋಣ ಅಂತ ಆ ಆನೆ ಸುಮ್ಮನೆ ಆಗಿಬಿಡುತ್ತೆ. ಅದು ಬೆಳೀತಾ ಇದ್ದಂತೆ ಅದರ ಸುಳ್ಳಾದ ನಂಬಿಕೆನೂ ಸ್ಟ್ರಾಂಗ್ ಆಗ್ತಿರುತ್ತೆ. ಆ ನಂಬಿಕೆನೇ ಅದರ ವೀಕ್ನೆಸ್. ಅದೇ ರೀತಿಯೇ ನೀವು ಚಿಕ್ಕ ವಯಸ್ಸಲ್ಲಿರೋವಾಗ ನಿಮ್ಮಲ್ಲಿ ಯಾವುದೋ ಒಂದು ಸುಳ್ಳಾದ ನಂಬಿಕೆ ನಮ್ಮ ಡೀಪ್ ಇನ್ಸೈಡ್ ಸ್ಟ್ಯಾಂಪ್ ಆಗಿರುತ್ತೆ. ನಾವು ಬೆಳೀತಾ ಬೆಳೀತಾ ಆ ಸಬ್ಕಾನ್ಷಿಯಸ್ ಮೈಂಡ್ ಆ ನಂಬಿಕೆಗೆ ಅನುಗುಣವಾಗಿಯೇ ನಾವು ಬಿಹೇವ್ ಮಾಡೋ ರೀತಿ ಮಾಡುತ್ತೆ. ನಮಗೆ ಒಂದೇ ಮೈಂಡ್ ಇರೋದು, ಆದರೆ ಆ ಮೈಂಡಲ್ಲಿ 2 ಕ್ಯಾಟಗರೀಸ್ ಇದೆ. ಒಂದು ಆಬ್ಜೆಕ್ಟಿವ್ ಮೈಂಡ್, ಇನ್ನೊಂದು ಸಬ್ಜೆಕ್ಟಿವ್ ಮೈಂಡ್. ಈ ಆಬ್ಜೆಕ್ಟಿವ್ ಆ್ಯಂಡ್ ಸಬ್ಜೆಕ್ಟಿವ್ ಮೈಂಡ್ನ ಕಾನ್ಷಿಯಸ್ ಆ್ಯಂಡ್ ಸಬ್ಕಾನ್ಷಿಯಸ್ ಮೈಂಡ್ ಅಂತ ಹೇಳ್ಬೋದು. ವೇಕಿಂಗ್ ಆ್ಯಂಡ್ ಸ್ಲೀಪಿಂಗ್ ಮೈಂಡ್ ಅಂತಲೂ ಹೇಳ್ಬೋದು. ವಾಲಂಟರಿ ಆ್ಯಂಡ್ ಇನ್ವಾಲಂಟರಿ ಮೈಂಡ್ ಅಂತಲೂ ಹೇಳ್ಬೋದು. ಹೀಗೆ ತುಂಬ ಟರ್ಮ್ಸ್ ಇದೆ. ನಮ್ಮ ಸಬ್ಕಾನ್ಷಿಯಸ್ ಮೈಂಡೇ ನಮ್ಮ ಸೂಪರ್ ಪವರ್. ನಾವು ಏನನ್ನು ಬೀಜವಾಗಿ ಹಾಕ್ತೀವೋ ಅದನ್ನು ಮರವಾಗಿ ಬೆಳೆಸಿ ಕೊಡುತ್ತೆ. ಸೊ ಇವಾಗಲೇ ಒಳ್ಳೆ ಥಾಟ್ಸ್ನ ಮ್ಯಾನಿಫೆಸ್ಟ್ ಮಾಡಿ. ಪೀಸ್, ಹ್ಯಾಪಿನೆಸ್, ಗುಡ್ ವಿಲ್, ಗುಡ್ ಹ್ಯಾಬಿಟ್ಸ್, ಗುಡ್ ಹೆಲ್ತ್ ಇದೆಲ್ಲವನ್ನು ಮ್ಯಾನಿಫೆಸ್ಟ್ ಮಾಡೋಕ್ಕೆ ಶುರು ಮಾಡಿ. ನಿಮ್ಮ ಕಾನ್ಷಿಯಸ್ ಮೈಂಡಿಂದ ಥಿಂಕ್ ಮಾಡುವಾಗ ಒಳ್ಳೆಯದನ್ನು ಮಾತ್ರ ಥಿಂಕ್ ಮಾಡಿ. ಯಾಕಂದರೆ ನಾನು ಮೊದಲೇ ಹೇಳಿರೋ ಹಾಗೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಕಾನ್ಷಿಯಸ್ ಮೈಂಡ್ ಏನು ಹೇಳುತ್ತೋ ಅದನ್ನ ಹಾಗೆ ಕೇಳುತ್ತೆ. ಸೊ ನಿಮ್ಮ ಥಾಟ್ಸ್ನ ನೀವು ಕಂಟ್ರೋಲ್ ಮಾಡೋಕ್ಕೆ ಶುರು ಮಾಡಿದ್ರೆ ಖಂಡಿತ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನೂ ನೀವು ಕಂಟ್ರೋಲ್ ಮಾಡ್ತೀರಾ. ನಿಮ್ಮ ಕಾನ್ಷಿಯಸ್ ಆ್ಯಂಡ್ ಸಬ್ಕಾನ್ಷಿಯಸ್ ಮೈಂಡ್ ಒಂದೇ ರೀತಿ ಕೆಲಸ ಮಾಡಿದ್ರೆ ನಿಮ್ಮ ಹತ್ರ ಯಾರು ಎಕ್ಸ್ಪೆಕ್ಟ್ ಮಾಡದೇ ಇರೋ ಅಷ್ಟು ಪವರ್ ಇರುತ್ತೆ. ತುಂಬ ಆಥರ್ಸ್, ಪೊಯೆಟ್ಸ್, ಸೈಂಟಿಸ್ಟ್, ಸಿಂಗರ್ಸ್ ಎಲ್ಲರೂ ಕಾನ್ಷಿಯಸ್ ಆ್ಯಂಡ್ ಸಬ್ಕಾನ್ಷಿಯಸ್ ಮೈಂಡ್ ಹೇಗೆ ವರ್ಕ್ ಆಗ್ತಿದೆ ಅಂತ ಕ್ಲಿಯರಾಗಿ ತಿಳ್ಕೊಂಡಿದ್ರು. ಅದರಿಂದಾನೇ ಅವರು ತುಂಬಾ ಅಚೀವ್ ಮಾಡಿದ್ದಾರೆ. ಕರುಸು ಅನ್ನೋರು ಗ್ರೇಟೆಸ್ಟ್ ಮೇಲ್ ಕ್ಲಾಸಿಕಲ್ ಸಿಂಗರ್. ಒಂದು ಸಾರಿ ಅವ್ರಿಗೆ ದೊಡ್ಡ ಸ್ಟೇಜಲ್ಲಿ ಹಾಡೋ ಚಾನ್ಸ್ ಸಿಕ್ತು, ಆದರೆ ಭಯದಲ್ಲಿ ಅವ್ರಿಗೆ ಗಂಟ್ಲಲ್ಲಿ ಸೌಂಡೇ ಬಂದಿಲ್ಲ. ಅವರು ಎಷ್ಟೋ ಟ್ರೈ ಮಾಡ್ತಾರೆ, ಆಗ್ತಿಲ್ಲ. ಇನ್ನೂ ಸ್ವಲ್ಪ ಹೊತ್ತಲ್ಲಿ ನನ್ನ ಕರೀತಾರೆ, ಅಲ್ಲೋಗಿ ನಾನು ಹಾಡದೆ ನಿಂತ್ಕೊಳ್ತೀನಿ, ಎಲ್ಲರೂ ನನ್ನ ನೋಡಿ ನಗ್ತಾರೆ ಅನ್ನೋ ಭಯದಲ್ಲೇ ಇದ್ದರು. ಒಂದು ಸ್ಟೇಜ್ನ ನಂತರ ಅವ್ರಿಗೆ ಅದನ್ನ ಹ್ಯಾಂಡಲ್ ಮಾಡೋಕ್ಕಾಗದೆ ಭಯವಾದ ನೀನು ನನ್ನಿಂದ ದೂರ ಹೋಗು, ನನ್ನ ಹಾಡೋಕೆ ಬಿಡು ಅಂತ ಕಿರ್ಚಿಬಿಡ್ತಾರೆ. ತಕ್ಷಣ ಅವರಲ್ಲಿ ಯಾವುದೋ ಒಂದು ಹೊಸ ಪವರ್ ಬಂದಿರೋ ಫೀಲ್ ಆಗುತ್ತೆ. ಅವರ ಸಬ್ಕಾನ್ಷಿಯಸ್ ಮೈಂಡ್ ಅವರ ಆಸೆನ ನಿಜ ಮಾಡ್ತು. ಸ್ಟೇಜ್ಗೆ ಅವ್ರನ್ನ ಕರೀತಾರೆ. ಅವರು ಹೋಗಿ ತುಂಬ ಸೂಪರಾಗಿ ಪರ್ಫಾರ್ಮ್ ಮಾಡ್ತಾರೆ. ಸೊ ಅವರಲ್ಲಿ ಕಟ್ಟಲ್ಪಟ್ಟಂಥ ಟ್ಯಾಲೆಂಟ್ನ ಅವರ ಸಬ್ಕಾನ್ಷಿಯಸ್ ಮೈಂಡ್ ಆಚೆ ತಂದು ಅವರು ಹಾಡೋ ಹಾಗೆ ಮಾಡಿದೆ. ಅದನ್ನ ಸ್ಟಾಪ್ ಮಾಡಿರೋ ಮೈಂಡೇ ಕಾನ್ಷಿಯಸ್ ಮೈಂಡ್. ತುಂಬ ಜನ ಇರ್ತಾರೆ, ಎಲ್ಲರೂ ನನ್ನ ಫೋಕಸ್ ಮಾಡ್ತಾರೆ, ಹೇಗೆ ನಾನು ಹಾಡೋದು ಅಂತ ಬೇಡದೇ ಇರೋ ಥಾಟ್ಸ್ನ ಕೊಟ್ಟು ಭಯನ ಕ್ರಿಯೇಟ್ ಮಾಡ್ತಿದೆ ಕಾನ್ಷಿಯಸ್ ಮೈಂಡ್. ಅದಕ್ಕೆ ಅವರ ಸಬ್ಕಾನ್ಷಿಯಸ್ ಮೈಂಡ್ ರಿಯಾಕ್ಟ್ ಮಾಡಿದ್ರಿಂದಾನೇ ಅವ್ರಿಗೆ ಹಾಡೋಕ್ಕಾಗಿಲ್ಲ. ನಂತರ ಅವರು ರಿಯಲೈಸ್ ಆಗಿ ಒಂದು ಥಾಟ್ನ ತಂದು ಆ ಒಂದು ಕೋಪದಲ್ಲಿ ಕಿರ್ಚಿದ್ದು ಕಾನ್ಷಿಯಸ್ ಮೈಂಡಿಂದಾನೆ. ಅದಕ್ಕೆ ರಿಯಾಕ್ಟ್ ಮಾಡಿನೇ ಅವರ ಸಬ್ಕಾನ್ಷಿಯಸ್ ಮೈಂಡ್ ಅವ್ರನ್ನ ಹಾಡೋ ಹಾಗೆ ಮಾಡಿದೆ. ಸೊ ನೀವು ನಿಮ್ಮ ಕಾನ್ಷಿಯಸ್ಸಿಂದ ಭಯನ ಕೊಟ್ಟರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನು ಭಯನ ತಾನೇ ಎಕ್ಸ್ಪ್ರೆಸ್ ಮಾಡುತ್ತೆ. ಅದೇ ಧೈರ್ಯ ಕೊಟ್ಟರೆ ಧೈರ್ಯನ ಎಕ್ಸ್ಪ್ರೆಸ್ ಮಾಡುತ್ತೆ. ಯಾವಾಗಲೂ ಪಾಸಿಟಿವ್ ಎಮೋಷನ್ಸ್, ಪಾಸಿಟಿವ್ ವೈಬ್ಸ್, ಒಟ್ಟಾರೆ ಪಾಸಿಟಿವಿಟಿನ ಮಾತ್ರ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಕೊಡಿ. ನೆಗೆಟಿವಿಟಿನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿಬಿಡಿ. ಫಾರ್ ಎಕ್ಸಾಂಪಲ್, ಒಂದು ಶಿಪ್ನ ತಗೊಳ್ಳೋಣ.
ಆ ಶಿಪ್ಗೆ ಒಂದು ಕ್ಯಾಪ್ಟನ್ ಇದ್ದಾರೆ. ಆ ಕ್ಯಾಪ್ಟನ್ ಶಿಪ್ ಮೇಲೆ ನಿಂತ್ಕೊಂಡು ಆರ್ಡರ್ಸ್ ಮಾಡ್ತಿರ್ತಾರೆ. ಇವಾಗ ಒಳಗೆ ಇಂಜಿನ್ ರೂಮಲ್ಲಿರೋ ವರ್ಕರ್ಸ್ಗೆ ಅವರು ಎಲ್ಲೋಗ್ತಿದ್ದಾರೆ ಅಂತ ಗೊತ್ತಿಲ್ಲ. ಅವ್ರ ಕೆಲಸ ಎಲ್ಲ ಕ್ಯಾಪ್ಟನ್ ಹೇಳೋದನ್ನ ಕೇಳಿ ಇಂಜಿನ್ ರೂಮಲ್ಲಿ ಕೆಲಸ ಮಾಡೋದೆ. ಇವಾಗ ಒಂದು ವೇಳೆ ಆರ್ಡರ್ಸ್ ಮಾಡ್ತಿರೋ ಕ್ಯಾಪ್ಟನ್ ತಪ್ಪಾದ ರೂಟ್ನ ಹೇಳಿದ್ರೆ ಆ ಶಿಪ್ ಒಂದು ಕಲ್ಲು ಬಂಡೆಗೆ ಡ್ಯಾಶ್ ಹೊಡೆಯೋ ಚಾನ್ಸಸ್ ಇದೆ. ಆದರೆ ಆ ಇಂಜಿನ್ ರೂಮಲ್ಲಿರೋ ಜನ ಕ್ಯಾಪ್ಟನ್ನ ಎದುರು ಮಾತಾಡಲ್ಲ, ಯಾಕಂದರೆ ಅವರೇ ನಮ್ಮನ್ನ ಗೈಡ್ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂತ ಹೀಗೆ ನಂಬ್ತಾರೆ. ಸೊ ಕ್ಯಾಪ್ಟನ್ ಹೇಳೋದನ್ನ ಹಾಗೆ ಕೇಳ್ತಾರೆ. ಇವಾಗ ನಮ್ಮ ಬಾಡಿ ಆ್ಯಂಡ್ ಅದರಲ್ಲಿರೋ ವಿಷಯನೇ ಆ ಶಿಪ್, ನಮ್ಮ ಕಾನ್ಷಿಯಸ್ ಮೈಂಡೇ ಕ್ಯಾಪ್ಟನ್, ನಮ್ಮ ಸಬ್ಕಾನ್ಷಿಯಸ್ ಮೈಂಡೇ ಆ ಇಂಜಿನ್ ರೂಮಲ್ಲಿರೋ ಜನ. ನಮ್ಮ ಕಾನ್ಷಿಯಸ್ ಮೈಂಡ್ ಏನು ಹೇಳುತ್ತೋ ಅದನ್ನ ಹಾಗೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಫಾಲೋ ಮಾಡುತ್ತೆ, ಆಪೋಸ್ ಮಾಡಲ್ಲ. ನನಗೆ ಆಗಲ್ಲ, ನನಗೆ ಅಷ್ಟು ಟ್ಯಾಲೆಂಟ್ ಇಲ್ಲ, ನನ್ನ ಹತ್ರ ಕಾಸಿಲ್ಲ ಅಂತ ರಿಪೀಟೆಡ್ಲಿ ನೀವು ಹೇಳ್ತಿದ್ರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನ ಹಾಗೆ ನಂಬಿ ಅದಕ್ಕೆ ಅನುಗುಣವಾಗಿಯೇ ಗೈಡ್ ಮಾಡುತ್ತೆ. ನನ್ನ ಹತ್ರ ಕಾರ್ ತಗೊಳ್ಳೋ ಅಷ್ಟು ಕಾಸಿಲ್ಲ, ಮತ್ತು ಹೇಗೆ ಯುರೋಪ್ ಹೋಗೋಕ್ಕಾಗುತ್ತೆ, ನನ್ನ ಹತ್ರ ಕಾಸಿಲ್ಲದೆ ಇರೋವಾಗ ಹೇಗೆ ನನಗೆ ಮನೆ ತಗೊಳ್ಳೋಕ್ಕಾಗುತ್ತೆ ಅಂತ ನೆಗೆಟಿವ್ ಆಗಿ ಮಾತಾಡ್ತಿದ್ರೆ ಈ ಹಣ, ಕಾರು ಯಾವ ವಿಷಯನೂ ಇಲ್ಲದೆ ಇರೋ ಲೈಫ್ನೇ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಿಮಗೆ ಕೊಡುತ್ತೆ. ಈ ಬುಕ್ನ ಆಥರ್ ಅವರು ಕಣ್ಣಾರೆ ನೋಡಿರೋ ಒಂದು ರಿಯಲ್ ಸ್ಟೋರಿನ ಹೇಳ್ತಾರೆ. ಯಂಗ್ ಯೂನಿವರ್ಸಿಟಿ ಸ್ಟೂಡೆಂಟ್ ಆದ ಒಂದು ಹುಡುಗಿ ಒಂದು ಶಾಪ್ನ ವಿಂಡೋಯಿಂದ ತುಂಬ ಅಟ್ರಾಕ್ಟಿವ್ ಆದ ಎಕ್ಸ್ಪೆನ್ಸಿವ್ ಆಗಿರೋ ಟ್ರಾವೆಲಿಂಗ್ ಬ್ಯಾಗ್ನ ನೋಡ್ತಾರೆ. ಬರೋ ಹಾಲಿಡೇಸ್ಗೆ ಅವ್ರ ಮನೆಗೆ ಹೋಗಬೇಕು. ಈ ಬ್ಯಾಗ್ ತಗೊಳ್ಳೋ ಅಷ್ಟು ನನ್ನ ಹತ್ರ ಕಾಸಿಲ್ವೇ ಅಂತ ಆ ಹುಡುಗಿ ಅಂದ್ಕೊಂಡಾಗ ಆಥರ್ನ ಒಂದು ಲೆಕ್ಚರ್ ಅವ್ರಿಗೆ ನೆನಪಾಗುತ್ತೆ. ಅದರಲ್ಲಿ ಅವರು ಹೇಳಿರೋ ವಿಷಯ ಯಾವಾಗಲೂ ನೆಗೆಟಿವ್ ಸ್ಟೇಟ್ಮೆಂಟ್ನ ಹೇಳಬೇಡಿ, ಹಂಗೆ ನೀವು ಹೇಳಬೇಕು ಅಂದ್ಕೊಂಡ್ರು ಅದನ್ನ ಪಾಸಿಟಿವ್ ಸ್ಟೇಟ್ಮೆಂಟಾಗಿ ಹೇಳಿ, ನಿಮ್ಮ ಲೈಫಲ್ಲಿ ದೊಡ್ಡ ವಂಡರ್ಸ್ ನಡೆಯುತ್ತೆ ಅಂತ ಆಥರ್ ಹೇಳಿದ್ನ ಇಟ್ಕೊಂಡು ಆ ಹುಡುಗಿ ಆ ಬ್ಯಾಗ್ ನಂದು, ಅದು ನನಗೆ ಸಿಗುತ್ತೆ ಅಂತ ಥಿಂಕ್ ಮಾಡ್ತಾರೆ. ಸೊ ಅವಳ ಸಬ್ಕಾನ್ಷಿಯಸ್ ಮೈಂಡ್ನು ಅದನ್ನ ಅಕ್ಸೆಪ್ಟ್ ಮಾಡುತ್ತೆ. ಕ್ರಿಸ್ಮಸ್ ದಿನ ನೈಟ್ ಅವಳ ಫಿಯಾನ್ಸಿ ಅವಳು ನೋಡಿರೋ ಅದೇ ಬ್ಯಾಗ್ನ ಅವಳಿಗೆ ಗಿಫ್ಟಾಗಿ ಪ್ರೆಸೆಂಟ್ ಮಾಡ್ತಾರೆ. ಅವಳು ತುಂಬ ಎಕ್ಸೈಟ್ ಆಗ್ತಾಳೆ. ನಾನು ಅಂದ್ಕೊಂಡಿದ್ದು ಆಗ್ಬಿಡ್ತು, ತನ್ನ ಸಬ್ಕಾನ್ಷಿಯಸ್ ಮೈಂಡ್ ಕೆಲಸ ಮಾಡ್ತು ಅಂತ ಅವಳು ತುಂಬ ಖುಷಿ ಪಡ್ತಾಳೆ. ಸೊ ಅವಳು ಏನು ಹೇಳ್ತಿದ್ದಾಳಂದರೆ, ಅವತ್ತು ಆ ಬ್ಯಾಗ್ ತಗೊಳ್ಳೋಕೆ ನನ್ನ ಹತ್ರ ಕಾಸಿಲ್ಲ, ಬಟ್ ಇನ್ಮೇಲೆ ಏನಾದರೂ ತಗೊಳ್ಬೇಕು ಅಂತ ನಾನು ಅಂದ್ಕೊಂಡ್ರು ಅದಕ್ಕೆ ಬೇಕಾದ ಹಣ ಎಲ್ಲಿ ಇದೆ ಅಂತ ನನಗೆ ಗೊತ್ತು, ನನ್ನೊಳಗೇನೆ ಒಂದು ಟ್ರೆಷರ್ ಹೌಸ್ನೇ ಇಕ್ಕಿದ್ದೀನಿ, ಅದರಿಂದ ನಾನು ಆಸೆ ಪಟ್ಟ ಎಲ್ಲವನ್ನ ತಗೊಳ್ತೀನಿ ಅಂತ ಹೇಳ್ತಾಳೆ. ಇವಾಗ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ನನಗೆ ಮಶ್ರೂಮ್ಸ್ ಅಂದರೆ ಇಷ್ಟ ಆಗಲ್ಲ ಅಂತ ನೀವು ಎಲ್ಲರ ಹತ್ರ ಹೇಳ್ತೀರಾ ಅಂದ್ಕೊಳ್ಳಿ. ಅಂದರೆ ಕಾನ್ಷಿಯಸ್ ಆಗಿಯೇ ನೀವು ಎಲ್ಲರ ಹತ್ರ ನನಗೆ ಮಶ್ರೂಮ್ಸ್ ಇಷ್ಟ ಇಲ್ಲ ಅಂತ ಹೇಳ್ತೀರಾ. ಸೊ ನೀವು ಯಾವಾಗಾದರೂ ಮಶ್ರೂಮ್ ತಿಂದರೆ ನಿಮಗೆ ವಾಮಿಟ್ ಇಲ್ಲ ಡೈಜೆಷನ್ ಪ್ರಾಬ್ಲಮ್ ಬರುತ್ತೆ. ನೀವು ಮಶ್ರೂಮ್ಸ್ನ ನೋಡಿದ್ರೇ ನಿಮಗೆ ವಾಮಿಟಿಂಗ್ ಸೆನ್ಸ್ ಬರುತ್ತೆ. ಏನು ರೀಸನ್ ಅಂದರೆ ಈ ಫುಡ್ ಕ್ಯಾಪ್ಟನ್ಗೆ ಇಷ್ಟ ಇಲ್ಲ ಅಂತ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಹೇಳ್ತಾನೆ ಇರುತ್ತೆ, ಅದರಿಂದಾನೇ ನಿಮಗೆ ಆ ಫೀಲ್ ಬರ್ತಿದೆ. ಸೊ ನಿಮ್ಮ ಕಾನ್ಷಿಯಸ್ ಮೈಂಡೇ ನಿಮ್ಮ ಬಾಸ್, ಕ್ಯಾಪ್ಟನ್ ಎಲ್ಲಾನು. ಬಾಸ್ ಕೊಡೋ ಆರ್ಡರ್ನ ಹಾಗೆ ಕೇಳುತ್ತೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್. ಇವಾಗ ನಾನು ನೈಟಲ್ಲಿ ಕಾಫಿ ಕುಡಿದು ಮಲಗಿದ್ರೆ ನಾಳೆ 3 ಗಂಟೆಗೆ ಎದ್ದೇಳ್ತೀನಿ ಅಂತ ಅಂದ್ಕೊಂಡ್ರೆ ನೀವು ಯಾವಾಗ ನೈಟ್ ಕಾಫಿ ಕುಡಿದ್ರೂ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ 3 ಗಂಟೆಗೆ ನಿಮ್ಮನ್ನ ಎಬ್ಸುತ್ತೆ. ಯಾಕಂದರೆ ಅದು ನಿಮ್ಮ ಕಾನ್ಷಿಯಸ್ ಮೈಂಡ್ನ ಆರ್ಡರ್. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಮಲಗದೆ ಕೆಲಸ ಮಾಡ್ತಾ ಇರುತ್ತೆ, ನಿಮ್ಮ ರಿಕ್ವೈರ್ಮೆಂಟ್ಸ್ನ ಕಂಪ್ಲೀಟ್ ಮಾಡ್ತಾ ಇರುತ್ತೆ. ಇನ್ನೊಂದು ರಿಯಲ್ ಲೈಫ್ ಎಕ್ಸಾಂಪಲ್ನ ಆಥರ್ ಹೇಳ್ತಾರೆ. ಕೆಲವು ಮಂತ್ಸ್ಗೆ ಮುಂಚೆ ಒಂದು ವಿಮೆನ್ ಈ ಬುಕ್ನ ಆಥರ್ಗೆ ಒಂದು ವಿಷಯನ ಬರೆದಿದ್ದಾರೆ. ನನಗೆ 75 ವರ್ಷ ಆಗ್ತಿದೆ, ನಾನೊಂದು ವಿಡೋ, ನಾನು ಒಂಟಿಯಾಗೇ ಇದ್ದೀನಿ ಆ್ಯಂಡ್ ಪೆನ್ಷನ್ ಅಮೌಂಟಲ್ಲೇ ನನ್ನ ಲೈಫ್ ನಡೀತಿದೆ. ಪವರ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್ನ ಬಗ್ಗೆ ನಿಮ್ಮ ಲೆಕ್ಚರ್ಸ್ ಎಲ್ಲ ನಾನು ಕೇಳಿದ್ದೀನಿ. ನೀವು ಹೇಳಿರೋ ವಿಷಯಗಳನ್ನ ನಾನು ಫಾಲೋ ಮಾಡಿದೆ. ಡೈಲಿ ನಾನು ಕೆಲವು ವಿಷಯಗಳನ್ನ ಹೇಳೋಕ್ಕೆ ಶುರು ಮಾಡಿದೆ. ನನಗೆ ರಿಕ್ವೈರ್ಮೆಂಟ್ ಇದೆ, ನಾನು ಒಬ್ಬ ಕೈಂಡ್, ಕೇರಿಂಗ್ ಆ್ಯಂಡ್ ಸ್ಪಿರಿಚುವಲ್ ಪರ್ಸನ್ನ ಮದುವೆ ಮಾಡಿಕೊಂಡೆ, ನಾನು ಖುಷಿಯಾಗಿ ಭದ್ರವಾಗಿದ್ದೀನಿ ಅಂತ ರಿಪೀಟೆಡ್ಲಿ ಹೇಳ್ತಾನೆ ಇದ್ದೆ. ಇದನ್ನ 2 ವೀಕ್ಸ್ ಹೇಳ್ತಿದ್ದೆ. ಒಂದು ದಿನ ಒಂದು ಡ್ರಗ್ ಸ್ಟೋರಲ್ಲಿ ಒಬ್ಬ ರಿಟೈರ್ಡ್ ಆದ ಫಾರ್ಮಸಿಸ್ಟ್ನ ನೋಡಿದೆ. ಅವರು ತುಂಬ ಕೈಂಡ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಆದ ಒಬ್ಬ ಸ್ಪಿರಿಚುವಲ್ ಪರ್ಸನ್ ಆಗಿದ್ದರು. ಅವರು ನನಗೆ ಪ್ರಪೋಸ್ ಮಾಡಿದ್ರು, ನಾವು ಮದುವೆನೂ ಮಾಡ್ಕೊಂಡ್ವಿ. ಇವಾಗ ಯುರೋಪಲ್ಲಿ ಹನಿಮೂನ್ ಟ್ರಿಪ್ಪಲ್ಲಿದ್ದೀವಿ. ನನಗೆ ಗೊತ್ತು ನನ್ನ ಸಬ್ಕಾನ್ಷಿಯಸ್ ಮೈಂಡ್ ಪವರೇ ನಮ್ಮಿಬ್ಬರನ್ನ ಸೇರಿಸಿದೆ ಅಂತ. ಸೊ ಈ ವಿಮೆನ್ ತನ್ನೊಳಗೆ ಇರೋ ಟ್ರೆಷರ್ ಹೌಸ್ನ ಕಂಡಿಡ್ದಿದ್ದಾರೆ. ಅದನ್ನು 75 ವರ್ಷದಲ್ಲಿ ಅವರ ರಿಕ್ವೈರ್ಮೆಂಟ್ನ ಅದು ಫುಲ್ಫಿಲ್ ಮಾಡಿದೆ. ಫಸ್ಟ್ನೇ ಚಾಪ್ಟರಲ್ಲಿ ನಾವು 10 ವಿಷಯಗಳನ್ನ ಕಲ್ತ್ಕೊಳ್ಬೋದು. ಫಸ್ಟ್ ಒನ್, ನಮ್ಮೊಳಗೆ ಒಂದು ಟ್ರೆಷರ್ ಹೌಸ್ ಇದೆ.
ಅದರಲ್ಲೇ ನಿಮ್ಮ ಕ್ವೆಶನ್ಸ್ಗೆ ಬೇಕಾದ ಆನ್ಸರ್ ಎಲ್ಲ ಇದೆ. ಸೆಕೆಂಡ್ ಒನ್, ಎಲ್ಲ ಟೈಮಲ್ಲೂ ಎಲ್ಲ ಜನರ ಹತ್ರ ಇದ್ದ ಸೀಕ್ರೆಟ್ ಇಸ್ ಸಬ್ಕಾನ್ಷಿಯಸ್ ಮೈಂಡೇ. ಆ ಪವರಿಂದಾನೇ ಅವರು ಸಕ್ಸಸ್ ಆಗಿದ್ದಾರೆ. ಸೊ ನೀವು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಪವರ್ನ ಕಂಡುಹಿಡಿದು ಅದನ್ನ ರಿಲೀಸ್ ಮಾಡಿ. ಥರ್ಡ್ ಒನ್, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನೀವು ಕೇಳೋದನ್ನ ಹಾಗೆ ಕೊಡುತ್ತೆ. 6 o'clockಗೆ ಎದ್ದೇಳಬೇಕು ಅಂತ ನೀವು ಅಂದ್ಕೊಂಡ್ರು ನಿಮ್ಮನ್ನ ಎಚ್ಚರಿಸುತ್ತೆ. ಫೋರ್ತ್ ಒನ್, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡೇ ನಿಮ್ಮನ್ನ ಬಿಲ್ಡ್ ಮಾಡ್ತಿದೆ. ಅದೇ ನಿಮ್ಮ ಗಾಯಕ್ಕೆ ಆಯಿಂಟ್ಮೆಂಟ್ ಸಹ. ನೀವೇನು ಹೇಳ್ತಿರೋ ಆ ರೀತಿ ಕೆಲಸ ಮಾಡುತ್ತೆ. ಒಂದು ಒಳ್ಳೆ ಸರ್ವೆಂಟ್ ಆಗಿರುತ್ತೆ, ನಿಮಗೆ ಒಬೇ ಮಾಡುತ್ತೆ. ಫಿಫ್ತ್ ಒನ್, ನಿಮ್ಮ ಒಂದೊಂದು ಥಾಟ್ಸ್ ನಿಮ್ಮ ಆ್ಯಕ್ಷನ್ ಆಗಿ ಚೇಂಜ್ ಆಗುತ್ತೆ. ಸಿಕ್ಸ್ತ್ ಒನ್, ನಿಮಗೆ ಒಂದು ಬುಕ್ ಬರಿಬೇಕು ಅಂತ ಅನಿಸಿದ್ರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಿಮಗೆ ತುಂಬ ಐಡಿಯಾಸ್ನ ಕೊಡುತ್ತೆ. ಸೆವೆಂತ್ ಒನ್, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ನೀವೇ ಅದಕ್ಕೆ ಕ್ಯಾಪ್ಟನ್. ಯಾವ ಆರ್ಡರ್ ಬೇಕಾದರೂ ನೀವು ಅದಕ್ಕೆ ಕೊಡ್ಬೋದು. ಅದನ್ನ ಅಪೋಸ್ ಮಾಡದೆ ನೀವು ಹೇಳೋದನ್ನ ಹಾಗೆ ಮಾಡುತ್ತೆ. ಏಯ್ಟ್ ಒನ್, ನನ್ನಿಂದ ಆಗಲ್ಲ, ನನಗೆ ಟ್ಯಾಲೆಂಟ್ ಇಲ್ಲ ಅಂತ ನೆಗೆಟಿವ್ ಟರ್ಮ್ಸ್ ಯೂಸ್ ಮಾಡಬೇಡಿ. ಅದನ್ನ ಹಾಗೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಿಜ ಅಂತ ನಂಬಿ ಅದನ್ನ ನಡೆಸುತ್ತೆ. ಅದಕ್ಕೆ ಬದಲಾಗಿ ಎಲ್ಲನೂ ನನಗೆ ಆಗುತ್ತೆ ಅಂತ ಪಾಸಿಟಿವ್ ಟರ್ಮ್ಸ್ ಯೂಸ್ ಮಾಡಿ. ನೈನ್ತ್ ಒನ್, ಲಾ ಆಫ್ ಬಿಲೀಫೇ ನಮ್ಮ ಲೈಫ್ನ ಲಾ. ನಿಮ್ಮನ್ನ ಹರ್ಟ್ ಮಾಡೋ ರೀತಿ, ನಿಮಗೆ ಡೇಂಜರ್ ಆಗೋ ರೀತಿ ಯಾವ ನೆಗೆಟಿವ್ ನಂಬಿಕೆನೂ ಇಟ್ಕೊಳ್ಬೇಡಿ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಪವರ್ನ ಕಂಪ್ಲೀಟಾಗಿ ಬಿಲೀವ್ ಮಾಡಿ. ಟೆಂತ್ ಒನ್, ನಿಮ್ಮ ಥಾಟ್ನ ಒಳ್ಳೆ ರೀತಿ ಚೇಂಜ್ ಮಾಡ್ಕೊಳ್ಳಿ, ನಿಮ್ಮ ಲೈಫೇ ಬದಲಾಗುತ್ತೆ. ಸೊ ಇದನ್ನೇ ಫಸ್ಟ್ ಚಾಪ್ಟರಲ್ಲಿ ಜೋಸೆಫ್ ಮರ್ಫಿ ಹೇಳಿದ್ದಾರೆ. ಸೊ ಇನ್ನು ಮುಂದೆ ಬರೋ ಚಾಪ್ಟರ್ಸಲ್ಲಿ ನಿಮಗೆ ಇನ್ನೂ ಇಂಟ್ರೆಸ್ಟಿಂಗ್ ಆ್ಯಂಡ್ ಯೂಸ್ಫುಲ್ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಇರುತ್ತೆ. ಸೊ ಮಿಸ್ ಮಾಡದೆ ಎಲ್ಲ ಚಾಪ್ಟರ್ಸ್ನ ನೋಡಿ. ಖಂಡಿತ ನಿಮ್ಮ ಲೈಫಲ್ಲಿ ಏನೋ ಒಂದು ಒಳ್ಳೆ ಚೇಂಜಸ್ ಬರುತ್ತೆ. ಆ್ಯಂಡ್ ಆದಷ್ಟು ಬೇಗ ಚಾಪ್ಟರ್ 2 ವಿಡಿಯೋ ಪೋಸ್ಟ್ ಮಾಡ್ತೀನಿ. ಎಲ್ಲ ಚಾಪ್ಟರ್ಸ್ನ ಮಿಸ್ ಮಾಡದೆ ನೋಡೋದಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ವಿಡಿಯೋ ಇನ್ನಷ್ಟು ಜನರಿಗೆ ರೀಚ್ ಆಗೋಕ್ಕೆ ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.